ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಶನಿವಾರ. ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆವಾಗಲೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೀನಿ. ನಾನು ಪೂರ್ತಿಯಾಗಿ ನಿಮ್ಮ ಜೊತೆ ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾಯಿತು. ಇವತ್ತು ಶನಿವಾರ. ಇನ್ನೇನು ತಿಂಡಿ ಮಾಡಬೇಕು. ತಿಂಡಿಗೆ ಬಂದುಬಿಟ್ಟು ಇವತ್ತು ನಮ್ಮ ಮನೇಲಿ ಚಿತ್ರಾನ್ನ. ನಾನು ಸ್ವಲ್ಪ ರೈಸ್ ಎಲ್ಲ ಅವಾಯ್ಡ್ ಮಾಡಿದ್ದೀನಿ, ಯಾಕಂದರೆ ಬೆಳಿಗ್ಗೆ ಟೈಮು ರೈಸ್ ಎಲ್ಲ ಅಷ್ಟೊಂದು ತಿಂತಾಯಿಲ್ಲ ಫ್ರೆಂಡ್ಸ್. ಬೆಳಿಗ್ಗೆ ಮತ್ತು ರಾತ್ರಿ 2 ಟೈಮು ರೈಸು ತಿಂತಾಯಿಲ್ಲ, ಮಧ್ಯಾಹ್ನ ಒಂದೇ ಟೈಮು ರೈಸ್ ತಿಂತಾಯಿದ್ದೀನಿ. ಹಾಗಾಗಿ ಇವಾಗ ಓಟ್ಸ್ ಮಾಡ್ಕೋತೀನಿ. ನನ್ನ ಮಗಳು ಸ್ನಾನ ಮಾಡೋಕ್ಕೆ ಹೋಗಿದ್ದಾಳೆ, ಹಾಗಾಗಿ ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ. ನಾನು ಅವಳಿಬ್ಬರು ಸೇರಿ ತಿಂಡಿ ತಿನ್ನೋಣ ಅಂದ್ಕೊಂಡಿದ್ದೀನಿ. ಹಾಗೆಯೇ ಅಷ್ಟೋ ತನಕ ವ್ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬೆಳಿಗ್ಗೆಯಿಂದನೂ ಮಾಮೂಲಿ ಎಲ್ಲ ಕ್ಲೀನಿಂಗು ಎಲ್ಲ ಆಗಿದೆ. ನಮ್ಮ ಮನೆಯ ಪೂರ್ತಿಯಾಗಿ ನಿಮಗೆ ಶೇರ್ ಮಾಡ್ತಾಯಿಲ್ಲ, ಯಾಕಾದರೆ ನಾವು ಮನೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇವಾಗ ಹೇಳ್ತಾಯಿದ್ದೀನಿ, ಇನ್ನು ಒಂದು 20 ಡೇಸ್ ಇದೆ ಮನೆಯೆಲ್ಲ ಶಿಫ್ಟ್ ಮಾಡಬೇಕು. ಹಾಗಾಗಿ ನಾನು ಒಂದು ಸ್ವಲ್ಪ ರಜಾನೂ ಇದೆ ಅಲ್ವಾ, ಸಮ್ಮರ್ ಹಾಲಿಡೇಸು, ಒಂದು ಸ್ವಲ್ಪ ಊರಿಗೂ ಹೋಗಬೇಕು. ಹಾಗಾಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಏನು ಎತ್ತ ಅಂಥೇಳಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ಮನೆ ಖಾಲಿ ಮಾಡೋಕ್ಕೆ ಮನೆ ಶಿಫ್ಟ್ ಮಾಡ್ತಾ ಇದ್ದೀವಲ್ವಾ, ಹಾಗಾಗಿ ಬೇರೆದವ್ರಿಗೆ ಹೇಳ್ತೀವಿ, ಶಿಫ್ಟರ್ಗೆ ಹೇಳ್ತಾ ಇದ್ದೀವಿ. ಆದರೂ ನನಗಾಗಿದ್ದಷ್ಟು ನಾನು ಒಂದು ಸ್ವಲ್ಪ ಮನೆಯೆಲ್ಲ ಶಿಫ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಕಿಚನ್ನು ಒಂದು 3/4% ಆಗಿದೆ. ಅದು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ನಾನು. ಆವಾಗ ನನಗೆ ವೀಡಿಯೋಸ್ ಮಾಡೋಷ್ಟು ನನಗೆ ಪೇಷನ್ಸ್ ಇದಕ್ಕೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೆ. ಹಾಗಾಗಿ ಬಟ್ಟೆನೂ ಎಲ್ಲ ತೆಗೆದಿಟ್ಟಿದ್ದೀನಿ. ಅಂದರೆ ಏನಪ್ಪ, ಫೆಸ್ಟಿವಲ್ಸ್ ವೇರು, ಆಮೇಲೆ ಸ್ಯಾರೀಸು, ನನ್ನ ಲೆಹೆಂಗಾ, ನನ್ನ ಮಗಳದು ಲೆಹೆಂಗಾ, ಅವೆಲ್ಲ ಒಂದು ಸ್ವಲ್ಪ ನಂಗೆ ಬೇಡಾಗಿರೋದು. ಇವಾಗ ಏನು ಫೆಸ್ಟಿವಲ್ಸ್ ಆಗಲಿ, ಗ್ರ್ಯಾಂಡ್ ಡ್ರೆಸ್ ಇರುತ್ತಲ್ವ, ಅದೆಲ್ಲ ಯೂಸ್ ಮಾಡಲ್ಲ ಅಂಥೇಳಿ ಎತ್ತಿ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಅದು ಇನ್ನು ಒಂದು ಸ್ವಲ್ಪ ಇದೆ, ಅದೊಂದು ಸ್ವಲ್ಪ ಮಾಡಬೇಕು. ಒಂದು ಸ್ವಲ್ಪ ಸೌಂಡು ಸ್ಲೋ ಆಗಿ ಕೇಳಿಸ್ತಾ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಸೆಕೆ ಇದೆ ಫ್ರೆಂಡ್ಸ್, ಅದಕ್ಕೇ ಫ್ಯಾನ್ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಂತೂ ಫ್ಯಾನು ಬೆಳಿಗ್ಗೆ ಇಲ್ಲಿನೂ ನಾನು ಎಲ್ಲಿ ಕೂತ್ಕೊಂಡಿರ್ತೀನಿ ಅಲ್ಲಿ ಫ್ಯಾನ್ ಹಾಕ್ತಾ ಇರಬೇಕು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಸೌಂಡು ಬೇರೆ ಥರ ಕೇಳಿಸ್ತಾ ಇದ್ದರೆ ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತಿಗೆ ಆಫ್ ಮಾಡಿಬಿಡ್ತೀನಿ. ದೇವಸ್ಥಾನದಿಂದ ಬಂದಲ್ವಾ, ಫುಲ್ಲು ಸೆಕೆ ಆಗ್ತಾಯಿದೆ ಫ್ರೆಂಡ್ಸ್. ಸೆಕೆ ಅಂದರೆ ಸೆಕೆ. ಡ್ರೆಸ್ ಬಿಚ್ಚಿಬಿಟ್ಟು ನಾನು ಡ್ರೆಸ್ ಹಾಕ್ಕೋಬೇಕು ಅನ್ನಿಸ್ತೈತೆ. ಆ ಥರ ಡ್ರೆಸ್ಸು, ಟೀ ಶರ್ಟು ಮತ್ತು ಪ್ಯಾಂಟ್ ಹಾಕ್ಕೊಂಡ್ಬಿಡೋಣಪ್ಪ ಅನ್ನಿಸ್ತೈತೆ. ಆ ಥರ ಸೆಕೆ ಆಗ್ತಾಯಿದೆ. ನನ್ನ ಮಗಳಿಗೆ ಬೇರೆ ಟ್ಯೂಷನಿಗೆ ಬಿಡಬೇಕಲ್ವ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಏನಿಲ್ಲ, ಹಾಕ್ಕೊಂಡು ಹೋಗ್ತೀನಿ, ಆದ್ರೂ ನಾನೇ ಇರಲಿ ಅಂಥೇಳಿ ಸುಮ್ಮನಿದ್ದೀನಿ. ಇವಾಗ ತಿಂಡಿ ಬಂದುಬಿಟ್ಟು ನೀವೆಲ್ಲ ಏನೇನು ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಎಲ್ಲರೂ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ಎಲ್ಲಾದರೂ ಟ್ರಿಪ್ಪಿಗೆ ಹೋಗಿದ್ರೆ ನನಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಒಂದು ಸ್ವಲ್ಪ ತುಂಬಾ ತಲೆನೋವಪ್ಪ, ನಂಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಎಲ್ಲಿ ಹೋಗಬೇಕು ಅಂಥೇಳಿನೇ ಗೊತ್ತಾಗ್ತಾಯಿಲ್ಲ. ಬೆಂಗಳೂರಲ್ಲಂತೂ ಏನೂ ಇಲ್ಲ, ನೋಡಿದ್ದೆಲ್ಲ ಪ್ಲೇಸೆಲ್ಲ ನೋಡ್ಕೊಂಬಂದಿದ್ದಾಯಿತು. ಬೇರೆ ಕಡೆ ಹೋಗೋಣ ಅಂದರೆ ಎಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅಲ್ಲೂ ಹೋಗೋಕ್ಕೆ ನೀವೆಲ್ಲ ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಾ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ? ಇವಾಗ ಬಟ್ಟೆಗಳೆಲ್ಲನೂ ವಾಷಿಂಗ್ ಮಿಷಿನ್ಗೆ ಹೋಗಿ ಹಾಕ್ಬಿಟ್ಟು ಬರಬೇಕು. ಫಸ್ಟು ಓಟ್ಸ್ ಮಾಡ್ಕೋತೀನಿ, ಆಮೇಲಿಂದ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕ್ಕೊಂಬರ್ತೀನಿ. ಹಾಕಿದ್ದೀನಿ, ಮೇಲೆ ಹೋಗಿ ಒಣಗಾಕೊಂಡು ಬರ್ತೀನಿ. ಬಂದುಬಿಟ್ಟು ತಿಂಡಿ ಎಲ್ಲ ತಿಂದು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ಓಟ್ಸ್ ರೆಡಿ ಆಯಿತು, ಬಿಸಿ ಬಿಸಿ ಓಟ್ಸ್ ರೆಡಿ. ಇದು ಬಂದುಬಿಟ್ಟು ಮಸಾಲೆ ಓಟ್ಸು, ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಮಾಡ್ತೀನಿ. ಹಾಲಿದೆಲ್ಲ ನೀರು ಮಾಡಿಕೊಂಡು ತಿಂತೀನಿ. ನನ್ನ ಮಗಳು ಟಿ ವಿ ಹಾಕಿರೋದ್ರಿಂದ ಟಿ ವಿ ಸೌಂಡೇ ಬರ್ತಾಯಿತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬನ್ನಿ ಇವಾಗ ತಿಂಡಿ ತಿನ್ನೋಣ. ಇಷ್ಟು ಓಟ್ಸ್ ತಿನ್ಕೋತೀನಿ ಫ್ರೆಂಡ್ಸ್, ಇಷ್ಟೇ. ಅಂದರೆ ಹೊಟ್ಟೆ ತುಂಬಿಡುತ್ತೆ ಇದು, ಹಾಗಾಗಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಂದ್ರೂ ಸಾಕಾಗುತ್ತೆ ನನಗೊಬ್ಬಳಿಗೆ ಅಲ್ವಾ, ಹಾಗಾಗಿ
ಸರಿ ಫ್ರೆಂಡ್ಸ್, ತಿಂಡಿ ಎಲ್ಲ ತಿಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನಾನು ಸಂಜೆದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಅಂದ್ರೂ 6 ಗಂಟೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಹತ್ರ ಟೈಪಾಡ್ ಇಲ್ಲ, ಟ್ರೈಪಾಡು ಮುರಿದೋಗಿದೆ. ಏನಾಗಿದೆ ಅಂದರೆ ಫೋನ್ ಹಾಕ್ತೀವಲ್ವ, ಹಿಂಗೆ ಬ್ಲಾಕ್ ಮಾಡ್ತೀವಲ್ಲ ಫೋನು, ಅದು ಕಟ್ಟಾಗ್ಬಿಟ್ಟಿದೆ. ಹಾಗಾಗಿ ಅದು ಸ್ಪ್ರಿಂಗು ಸ್ವಲ್ಪ ಲೂಸ್ ಆಗಿದೆ. ಹಾಗಾಗಿ ಅದು ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಮಾಡೋಕ್ಕಾಗ್ತಾ ಇದಕ್ಕಿಲ್ಲ, ಮಾಡಿಲ್ಲ. ಹಾಗಾಗಿ ಅದೇ ಅಂತ ಇದ್ದೀನಿ. ಇವಾಗ ಆವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಫ್ರಿಜ್ ಮೇಲೆ ಹಿಂಗೋ ಸೆಟ್ ಮಾಡಿ ಇಟ್ಬಿಟ್ಟು ಕಿಚನಲ್ಲಿ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೆ. ಅಲ್ಲಿ ಒಂದು ಸ್ವಲ್ಪ ಲೈಟು ಡಿಮ್ ಆಗಿದೆ. ಅಂದರೆ ಈ ಥರ ನನ್ನ ಫೇಸಿಗೆ ಲೈಟು ಕ್ಲಿಯರಿಂಗ್ಸಾಗಿ ಕಾಣಲ್ಲ, ಅದು ಒಂದು ಸ್ವಲ್ಪ ಡಿಮ್ ಆಗಿದೆ. ಸರಿ, ಪರವಾಗಿಲ್ಲ, ಅಲ್ಲೇ ಮಾಡೋಣ. ಬೆಡ್ರೂಮಲ್ಲಿ ಎಲ್ಲಿ ಇಟ್ಕೊಂಡು ಮಾಡೋಣ, ಮಾಡೋಕ್ಕಾಗಲ್ಲ ಅಂಥೇಳಿ ಅಲ್ಲೇ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ನ. ಫ್ರಿಜ್ ಮೇಲೆ ಇಟ್ಕೊಟ್ಟು ಮಾಡ್ತಾಯಿದ್ದೆ. ಫ್ರಿಜ್ ಮೇಲಿಂದ ದಾಬ್ ಅಂತ ಕೆಳಗಡೆ ಬಿದ್ದುಬಿಡ್ತು ಫೋನು. ಆಮೇಲೆ ಮತ್ತೆ ಬೇಡ ಅಂದ್ಕೊಂಡು ಮತ್ತೆ ಬೆಡ್ರೂಮಲ್ಲಿ ಸೆಟ್ ಮಾಡಿದೆ, ಅದು ಆಗಿಲ್ಲ. ಇವಾಗ ನಾನು ಮತ್ತೆ ಟ್ರೈಪಾಡ್ ತೊಗೊಂಡು ಬೆಡ್ರೂಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಡೌನಾಗಿ ಕಾಣ್ತಾಯಿತ್ತು, ಸರಿಯಾಗಿ ಕಾಣ್ತಾ ಇದಕ್ಕೆಲ್ಲ. ಹಾಗಾಗಿ ಬೇಡ ಅಂದ್ಕೊಂಡು ಮತ್ತೆ ನಾನು ಸರಿ ಟ್ರೈಪಾಡೇ ತೊಗೊಳ್ಳೋಣ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅಂದ್ಕೊಂಡು ಮಾಡಿದೆ. ಒಂದು ನಿಮಿಷ. ಟ್ರೈಪಾಡೇ ಒಂದು ಸ್ವಲ್ಪ ತೊಗೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಮತ್ತು ಟ್ರೈಪಾಡ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರಬ್ಬರ್ ಬ್ಯಾಂಡೆಲ್ಲ ಹಾಕಿ ಫಿಕ್ಸ್ ಮಾಡಿದ್ದೀನಿ. ಆದ್ರೂ ಸರಿಯಾಗಿ ಕ್ಲಿಯರಿಂಗ್ಸಾಗಿ ಕಾಣ್ತಾ ಇಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆನ್ಲೈನ್ ಮೇಲೆ ಆರ್ಡರ್ ಮಾಡಿದ್ದೀನಿ, ಯಾಕೋ ಲೈಟಾಗಿ ಕಾಣ್ತಾ ಇದೆ, ಡಿಮ್ಮಾಗಿ ಕಾಣ್ತಾ ಇದೆ. ಒಂದು ಸೆಕೆಂಡ್, ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸರಿ ಹೋಯಿತು ಫ್ರೆಂಡ್ಸ್. ಅಂದರೆ ಒಂದು ಸ್ವಲ್ಪ ಡಿಮ್ಮಾಗೆ ಕಾಣ್ತಾ ಇದೆ. ನೋಡಿ ಯಾವ ಥರ ಬರ್ತಾ ಇದೆ, ನೋಡಿ ಈ ಥರ ಆಗ್ತಾ ಇದೆ. ಇವಾಗ ಸರಿ ಬಂತು. ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆ, ಮಂಡೇ ನನ್ನ ಮಗಳು ಬರ್ತಾಳೆ. ಇವತ್ತು 25, ನನ್ನ ಮಗಳು 27ಗೆ ಅವಳು ಬರ್ತಾರೆ. ಇವಾಗ ಅವಳು ಇಲ್ಲ, ಹಬ್ಬಕ್ಕ ಕ್ಲಾಸಿಗೆ ಹೋಗಿದ್ದಾಳೆ. ಅಂದರೆ ಅವಳು ಬಟ್ಟೆ ಎಲ್ಲ ಶಾಪಿಂಗ್ ಆಗಿದೆ. ಒಂದೇ ಜೊತೆ ಬಟ್ಟೆ ತೊಗೊಂಡಿದ್ದೀನಿ. ಆಮೇಲೆ ಡೈಲಿ ವೇಸ್ಟು ಅವೆಲ್ಲ ತೊಗೊಂಡಿಲ್ಲ. ಅದು ನೋಡೋಣ, ನಾಳೆ ಹೋಗೋಣ, ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಅವಳಿಗೆ ಒಂದು ಸ್ವಲ್ಪ ಬರ್ತಡೇ ದಿವಸ ಹಾಕ್ಕೊಳ್ಳೋಕ್ಕೆ, ಟ್ಯೂಷನ್ಗೆ ಅವಾಗ ಕ್ಲಾಸಿಗೆ ಹೋಗ್ತಾಳಲ್ವ, ಅಲ್ಲೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರೋದು ಡ್ರೆಸ್ ಕೊಡಿಸೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಡ್ರೆಸ್ ಕೊಡಿಸಿದ್ದೀನಿ. ಅದೇನು ಶಾಪಿಂಗ್ ವೀಡಿಯೋಸ್ ಏನೂ ಮಾಡಿಲ್ಲ. ಅದು ನಾನು ಸಿಂಪಲಾಗಿ ನಮ್ಮ ಮನೆ ಹತ್ರ ಹೊಸ ಜುಡಿಯೋ ಓಪನ್ ಆಗಿದೆ, ಅಲ್ಲಿಂದ ತೊಗೊಂಬಂದಿದ್ದೀನಿ. ಆವಾಗ ನನಗೆ ಪ್ಲ್ಯಾನ್ ಇದ್ದಿಕ್ಕಿಲ್ಲ, ಬಟ್ಟೆ ತೊಗೊಳಕ್ಕೆ ಹೋಗೋಣ ಅಂದ್ಕೊಂಡು ಅವಳಿಗೆ ಪ್ಲ್ಯಾನ್ ಇದ್ದಿಕ್ಕಿಲ್ಲ, ಇಲ್ಲಾಂದರೆ ವೀಡಿಯೋಸ್ ಮಾಡಿಬಿಡ್ತಿದ್ದೆ. ಜಸ್ಟ್ ಹಂಗೇ ಇವಾಗ ಒಂದು 15 ಡೇಸ್ ಆಗಿದೆ ಜುಡಿಯೋ ಓಪನ್ ಆಗಿಬಿಟ್ಟು. ಸರಿ, ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅಂಥೇಳಿ ಹೋಗಿ ನೋಡಿದೆ. ಇವಾಗ ಅಲ್ಲೇನೂ ಏನೂ ಅಷ್ಟೊಂದು ಕಲೆಕ್ಷನ್ ಏನೂ ಇಲ್ಲ, ಜಸ್ಟು ಬಟ್ಟೆ ಒಂದೇ ಕಲೆಕ್ಷನ್ ಇದೆ ಅಷ್ಟೇ. ಸ್ಲಿಪ್ಪರ್ಸು, ಆಮೇಲೆ ಮೇಕಪ್ ಐಟಮ್ಸ್ ಎಲ್ಲ ಇರ್ತದಲ್ವ ಜುಡಿಯೋದಲ್ಲಿ, ಆ ಥರ ಏನೂ ಇಲ್ಲ. ಜಸ್ಟ್ ಬಟ್ಟೆ ಒಂದೇ ಇತ್ತು. ಅವಳಿಗೆ ಇಷ್ಟ ಆಯಿತು ಇದು, ಹಾಗಾಗಿ ತಗೊಂಡು ಬಂದೆ. ಇದು ಪರ್ಪಲ್ ಕಲರು ಶರ್ಟು, ಆಮೇಲೆ ವೈಟ್ ಕಲರು ಮಾಮೂಲಿ ಟೀ ಶರ್ಟ್ ಇದೆ. ಇದು ಜಾಯಿಂಟು, ಅಂದರೆ ಸಪ್ರೇಟ್ ಆಗಿರೋದು ಲಾಸ್ಟ್ ಇಯರ್ ತೊಗೊಂಡಿದ್ದೆ. ನೀವು ಲಾಸ್ಟ್ ಇಯರ್ ನನ್ನ ಬ್ಲಾಗ್ ನೋಡಿದರೆ ಅವಾಗ ಅಲ್ಲಿ ಗೊತ್ತಿರುತ್ತೆ. ಜೀನ್ಸಲ್ಲಿ ತೊಗೊಂಡಿದ್ದೆ, ಸಪ್ರೇಟಾಗಿ ತೊಗೊಂಡಿದ್ದೆ. ಈ ಸಲ ಈ ಥರ ತೊಗೊಂಡಿದ್ದಾಳೆ. ಈ ಕಲರ್ ಇದ್ದಕ್ಕಿಲ್ಲ ಅವಳ ಹತ್ರ, ಈ ಪ್ಯಾಟರ್ನು ಇಲ್ಲ. ಅಂದರೆ ಜಾಯಿಂಟ್ ಆಗಿರೋ ಟೀ ಶರ್ಟೇನೆ ಇದು, ಈ ಥರ ಇದೆ. ಅಂದರೆ ಇದು ಶರ್ಟ್, ಮೇಲಿನ ಶರ್ಟ್ ಥರ ಕಾಣುತ್ತೆ. ಇದಕ್ಕೆ ಓಪನ್ ಇದೆ, ಅಂದರೆ ಬಟನ್ಸ್ ಇದೆ, ಕ್ಲೋಸ್ ಮಾಡೋಕ್ಕಾಗಲ್ಲ. ಈ ಥರ ಇದೆ. ಪರ್ಪಲ್ ಕಲರು ಸಿಂಪಲಾಗಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಲಾಸ್ಟ್ ಇಯರ್ ಎಲ್ಲ ಗೌನ್ ತೊಗೊಂಡಿದ್ವಲ್ವಾ, ಆ ಗೌನು ಒಂದೇ ಸಲ ಹಾಕೊಂಡೇ ಇಲ್ಲ. ಹಾಗಾಗಿ ತೊಗೊಂಡೇ ಇಲ್ಲ. ಈ ಸಲ ಗೌನು, ಫ್ರಾಕು ಅವೆಲ್ಲ ಬೇಡವೇ ಬೇಡ ಅವಳಿಗೆ. ಈ ಥರ ಜೀನ್ಸ್ ತೊಗೊಂಡಿದ್ದೀನಿ, ಜೀನ್ಸ್ ಪ್ಯಾಂಟು ಆ ಥರ ಆಗಿದ್ದರೆ ಹಾಕೋತಾಳೆ. ಎಲ್ಲಾದರೂ ಹೋಗಿ ಬರುವಾಗಲೇ ಒಂದು ವರ್ಷದಲ್ಲಿ 2-3 ಸಲ ಹಾಕೊಂಡ್ರೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಲ್ವ. ಹಾಗಾಗಿ ಜೀನ್ಸೇ ತೊಗೊಳ್ಳೋಣ ಅಂದ್ಕೊಂಡು ಜೀನ್ಸ್ ಜಾಸ್ತಿ ಹಾಕ್ಕೋತಾಳೆ ಅವಳು. ಇದೊಂದು ಸಿಂಪಲಾಗಿ, ಇದು ಜುಡಿಯೋದಲ್ಲೇ ತೊಗೊಂಡಿರೋದು, 2 ಜುಡಿಯೋದಲ್ಲೇ ತೊಗೊಂಡಿರೋದು.
ಇದು ಸಿಂಪಲಾಗಿ ಈ ಥರ ಪ್ಯಾಟರ್ನ್ ಅವಳ ಹತ್ರ ಇದ್ದಿಲ್ಕಿಲ್ಲ. ಈ ಥರ ಪ್ಯಾಟರ್ನು ಅಂದರೆ ಈ ಥರ ಬ್ಯಾಂಗಿ ಜೀನ್ಸ್ ಥರ ಇತ್ತು, ಈ ಥರ ಡಿಸೈನ್ ಇದ್ದಿರೋದು ಇದ್ದಿಲ್ಕಿಲ್ಲ. ಹಾಗಾಗಿ ತೊಗೊಂಡೆ. ಒಂದು ಸ್ವಲ್ಪ ಎಷ್ಟು ಉದ್ದ ಇದೆ ನೋಡಿ, ಇದು ಒಂದು ಮಾರಿ ಇದೆ ಅಷ್ಟುದ್ದ ಜೀನ್ಸ್ ಪ್ಯಾಂಟು ನನ್ನ ಮಗಳಿಗೆ. ನನಗೆ ನಂಬೋಕ್ಕಾಗಲ್ಲ, ಕರೆಕ್ಟ್ ಸೈಜ್ ಇದೆ ಫ್ರೆಂಡ್ಸ್, ಒಂಚೂರು ಉದ್ದ ಇಲ್ಲ. ಯಾಕಂದರೆ ಜೀನ್ಸ್ ಎಲ್ಲ ಕರೆಕ್ಟ್ ಸೈಜೇ ತಗೋತೀನಿ. ಜೀನ್ಸ್ ಎಲ್ಲ ಜಾಸ್ತಿ ವೇರ್ ಮಾಡ್ತಾಳಲ್ವ ಅವಳು, ಹಾಗಾಗಿ ಕರೆಕ್ಟ್ ಸೈಜೇ ತಗೋತೀನಿ. ಇದು ನಾನು ಅವಳಿಗೆ ಜೂಡಿಯೋದಲ್ಲಿ ತೊಗೊಂಡಿರೋದು 2. ಇದ್ರ ಪ್ರೈಸು ಮಾಮೂಲಿ ಜೂಡಿಯೋದಲ್ಲಿ ಇರುತ್ತಲ್ವ ಅದೇನೆ. ಆಮೇಲೆ ಇದನ್ನು ಜೂಡಿಯೋದಲ್ಲೇ ತೊಗೊಂಡವಳೆ. ತೋರಿಸ್ತೀನಿ. ನೆಕ್ ಪೀಸ್ ಬೇಕು ಅಂತ ಇದ್ದು ಅವಳಿಗೆ ಈ ಥರ ಚೈನ್ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಅದಕ್ಕೇ ಇದು ಅಲ್ಲಿತ್ತು, ಅದು ಜೂಡಿಯೋದಲ್ಲೇ ಇತ್ತು. ಇದು ಕಲರೆಲ್ಲ ಹೋಗೋಲ್ಲ, ಈ ಥರ ಬಟರ್ಫ್ಲೈ. ಇಲ್ಲಿ ಇವಾಗ ಅಂತ ಇದೆ ನೋಡಿ, ತಿರುಗ್ತಾ ಇದೆ ಅದು. ಈ ಥರ ಬಟರ್ಫ್ಲೈ ಒಳಗಡೆ ಒಂದೇ ಒಂದು ಸ್ಟೋನ್ ಕೊಟ್ಟವ್ರೆ. ಆಮೇಲೆ ಈ ಥರ ಚೈನ್ ಇದೆ, ಈ ಥರ ಇದೆ. ಅವಳ ಹತ್ರ ಗೋಲ್ಡ್ ಎಲ್ಲ ಇದೆ. ಅವಳು ಇಷ್ಟ ಅವಳಿಗೆ. ಇದು ಕೊಡಿಸು ಅಂತ ಇದ್ಲು. ಸರಿ ಅಂಥೇಳಿ ಸರಿ ಪರವಾಗಿಲ್ಲ ತಗೋ ನೀನು ಅಂಥೇಳಿ ಕೊಡಿಸ್ದೆ. ನಾನು ಗೋಲ್ಡೆಲ್ಲ ಹಾಕ್ಕೊಳ್ಳಲ್ಲ, ನಾನು ಇದೇ ಹಾಕೋತೀನಿ ಅಂತ ಹೇಳೋದು. ಸರಿ ನಿನ್ನ ಇಷ್ಟ, ಏನಾದರೂ ಹಾಕೋ ಹೋಗು ಅಂಥೇಳಿ ಒಂದು ಕೊಡಿಸ್ದೆ. ಇದು ಅಲ್ಲೂ ಎಷ್ಟೋ ಇತ್ತಪ್ಪ, ತೊಗೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಅವಾಗಲೇ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರೆ ನಾನು ಅಥವಾ ಬಿಲ್ಲೆಲ್ಲ ಇಟ್ಕೋತೀನಿ, ರೇಟೆಲ್ಲ ಹೇಳೋಕ್ಕೆ ಸರಿ ಹೋಗುತ್ತೆ. ನಾನು ವೀಡಿಯೋಸೇ ಮಾಡಿಕ್ಕಿಲ್ವಾ, ನೋಡೋಕ್ಕೆ ಹೋಗಿದಾಗ ಇಷ್ಟು ತೊಗೊಂಬಂದಿರೋದಾಯ್ತಲ್ವಾ, ಅದಕ್ಕೆ ಸರಿ ಪರವಾಗಿಲ್ಲ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಇದಾಯಿತು ನನ್ನ ಮಗಳ ಡ್ರೆಸ್ಸು. ಆಮೇಲೆ ಒಂದು ನೆಕ್ ಪೀಸ್ ತೊಗೊಂಡವಳೆ. ಇದ್ರ ಜೊತೆ ಹಾಕ್ಕೊಂಡ್ರೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಅವಳಿಗೇನೋ ಅಷ್ಟೊಂದು ಅಷ್ಟೊಂದೇನು ಇಷ್ಟನೂ ಆಗಲ್ಲ ಅವಳಿಗೆ, ಜಾಸ್ತಿ ಹಾಕ್ಕೊಳ್ಳೋದು ಆ ಥರ ಎಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಅದೊಂದು ತೊಗೊಂಡಿಲ್ಲ. ಮತ್ತು ಅವಳಿಗೆ ಆ ದಿವಸ ಹಾಕ್ಕೊಂಡು ಹೋಗೋಕ್ಕೆ, ಅದು ಮನೇಲಿ ಹಾಕ್ಕೊಳ್ಳೋಕ್ಕೆ ಶಾರ್ಟ್ಸು ಟೀ ಶರ್ಟು ಆ ದಿವಸ ಎಲ್ಲ ಹೊಸದು ಹಾಕ್ಕೊತಾಳೆ. ಆವಾಗ ಅದು ಮಾಮೂಲಿ ಮನೇಲಿ ವೇರ್ ಮಾಡೋಕ್ಕೆ ತಗೊಂಡಿದ್ದೀನಿ. ಏನೇನೋ ಅಂತ ಇದ್ದೀನಿ, ತಗೊಂಡಿದ್ದೀನಿ. ಸಾರಿ, ಒಂದು ಸ್ವಲ್ಪ ಮಿಸ್ಟೇಕಾಗಿ ಮಾತಾಡ್ತಾಯಿದ್ರೆ ಸರಿನಾ. ಆಮೇಲೆ ನನ್ನ ಕಡೆಯಿಂದ ಗಿಫ್ಟ್ ಅವಳಿಗೆ ಈ ಸಲ ನಾನು ಏನೂ ಕೊಡಿಸಿಲ್ಲ ಫ್ರೆಂಡ್ಸ್. ಡಿ-ಮಾರ್ಟಿಗೆ ಹೋಗಿದ್ದು ನಾನು ಇವತ್ತು ಡಿ-ಮಾರ್ಟಿಗೆ ಹೋಗಿದ್ದೆ. ಅದೇ ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಅವಳಿಗೆ ಟ್ಯೂಷನ್ಗೆ ಹೋಗಿ ಬಿಟ್ಬಿಟ್ಟು ಬಂದು ನಾನು ಡಿ-ಮಾರ್ಟಿಗೆ ಹೋಗಿ ಅವಳಿಗೆ ಗಿಫ್ಟ್ ತೊಗೊಳ್ಳೋಣ ಅಂದ್ಕೊಂಡೆ. ಅವಳಿಗೆ ಏನು ಗಿಫ್ಟ್ ತೊಗೊಳ್ಳೋಣ, ಏನು ಕೊಡ್ಸೋಣ ಮಕ್ಕಳಿಗೆ, ಏನೂ ಕೊಡ್ಸೋಕ್ಕಾಗಲ್ಲ. ಏನು ಕೊಡ್ಸೋಣ, ಅವಳು ಆಟಾಡೋ ಅಂಥ ಏಜು ಇಲ್ಲ, ಅವಳು ಆಟಾಡೋದು ಇಲ್ಲ ಬಿಡಿ. ಅವಳಿಗೆ ಆಟದ ಸಾಮಾನು ಅಂದರೆ ಏನೂ ಇಷ್ಟ ಆಗಲ್ಲ ಅವಳಿಗೆ. ಮನೇಲಿ ಒಂದೊಂದು ರಾಶಿ ಅವೆ, ಅದಕ್ಕೆ ಈ ಸಲ ಆಟ ಸಾಮಾನು ಏನೂ ಕೊಡಿಸಿಲ್ಲ. ಏನು ಕೇಳಿದ್ಲು ಒಂದು ಜಾಮಿಟ್ರಿ ಬಾಕ್ಸ್ ಕೇಳಿದ್ದು. ಅದು ಲಾಸ್ಟ್ ಮಂತು ಅವಳಿಗೆ ಮನೆ ಸಾಮಾನೆಲ್ಲ ತರಕ್ಕೆ ಹೋಗಿದ್ನಲ್ಲ, ಇದು ಕೊಡಿಸ್ಬಿಟ್ಲು. ಆಗೋಯ್ತು ಈ ಸರಿ ಜಾಮಿಟ್ರಿ ಬಾಕ್ಸ್ ಕೊಡ್ಸೋಣ ಅಂದ್ಕೊಂಡೆ. ಇದು ನಾನು ಡಿ-ಮಾರ್ಟಲ್ಲಿ ಹೋಗಿ ಇವತ್ತು ನಾನು ಡಿ-ಮಾರ್ಟಲ್ಲಿ ಅವಳಿಗೆ ಗಿಫ್ಟಾಗಿ ನಾನು ಕೊಡೋಣ ಅಂದ್ಕೊಂಡಿದ್ದೀನಿ. ಈ ಥರ ಅವಳಿಗೆ ಒಂದು ಸ್ವಲ್ಪ ವೆರೈಟಿ ಪೆನ್ಸಿಲ್ಸ್ ಎಲ್ಲ ತುಂಬ ಇಷ್ಟ ಆಗ್ತದೆ. ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಇದು ಐಸ್ ಕ್ರೀಮ್ ಅಂದ್ರೇ ತುಂಬ ಇಷ್ಟ ಫಸ್ಟೇ. ಹಾಗಾಗಿ ಐಸ್ ಕ್ರೀಮ್ ಶೇಪ್ದು ಹುಡುಕಿ 2 ಡಿ-ಮಾರ್ಟಲ್ಲಿ ಹುಡುಕಿ ತಗೊಂಬಂದಿರೋದಾಯಿತು. ನಾನು ಇದು ನೋಡಿದ್ದೆ ಫೋನಲ್ಲಿ, ಹಾಗಾಗಿ ಸರಿ ಅಂಥೇಳಿ ಇದು ತಂದಿದ್ದೇನೆ. ಹೇಗಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಿಮ್ಮ ಮಕ್ಳು ಯಾರಾದರೂ ಈ ಥರ ಪೆನ್ಸಿಲ್ಸ್ ಎಲ್ಲ ಯೂಸ್ ಮಾಡಿದಾರಾ, ಹೇಗೆ ಯೂಸ್ ಆಗುತ್ತೆ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ ಸರಿನಾ. ಇದೊಂದು ನನ್ನ ಕಡೆಯಿಂದ ಅವಳಿಗೆ ಗಿಫ್ಟ್. ಆಮೇಲೆ ಇದು ಎರೇಸರ್ದು, ಇದು ಇದ್ದಿರ್ಕಿಲ್ಲ ಅವಳ ಹತ್ರ, ಕೇಳ್ತಾ ಇದ್ದು ನಾನು ಕೊಡಿಸು ಮಮ್ಮಿ ಎಲ್ಲರ ಹತ್ರ ಇದೆ. ನಾನು ಏನಕ್ಕೆ ಯೂಸ್ ಆಗಲ್ಲ, ಸುಮ್ಮನಿರು ಬೇಡ ಅಂತ ಇದೆ. ಇದು ತುಂಬ ದಿವಸದಿಂದ ಆಸೆ ಅವಳದು. ಒಂದು 2 ಮಂತ್ಸಿಂದನೂ ಅವಳಿಗೆ ತುಂಬ ಆಸೆ. ಸ್ಕೂಲು ಎಂಡಿಂಗಲ್ಲೂ ಇದು ತುಂಬ ಇಷ್ಟ ಅವಳಿಗೆ. ಇದೇನು ಅಂದರೆ ಎರೇಸರ್ ಮಾಡಿಬಿಟ್ಟು ಎರೇಸ್ ಮಾಡಿಬಿಟ್ಟು ಬ್ರಷ್ ಮಾಡ್ತೀವಲ್ವಾ ಎಲ್ಲ ಕ್ಲೀನ್ ಆಗೋಕ್ಕೆ, ಅದು ಇದು ಕಾಣ್ತಾ ಇದೆನಾ.
ಇದು ಮಾಮೂಲಿ ಇದೆ. ಅವಳು ಬರ್ತಾರೆ ದಿವಸ ಕೊಡ್ತೀನಲ್ಲ, ಅವ್ಳಿಗೆ ಗೊತ್ತಿಲ್ಲ ನಾನು ತಗೊಂಬಂದಿರೋದು. ಎಲ್ಲ ಕವರೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಆಮೇಲೆ ಮಾಮೂಲಿ ಪೆನ್ಸಿಲ್ಸ್ ಬಾಕ್ಸ್ ಎಲ್ಲ ತಂದಿದ್ದೀನಿ ಅವಳಿಗಂತೇಳಿ. ನಟರಾಜಂದು, ಆಮೇಲೆ ಯಾವುದಾದ್ರೂ ಒಂದೆರಡು ಮತ್ತು ತಂದಿದ್ದೀನಿ ಪೆನ್ಸಿಲ್ಸ್ ಬಾಕ್ಸ್ಗಳು. ಅದೇನು ಸುಮ್ಮನೆ ನಾನು ಹೋಗಿದ್ನಲ್ಲ ಅಂತ ತಂದಿದ್ದೀನಿ. ಆಮೇಲೆ ಅಷ್ಟೇ, ಏನು ಇನ್ನೇನು ಕೊಡ್ಸೋಕ್ಕಾಗಿಲ್ಲ. ಏನೋ ಕೊಡಿಸಿಲ್ಲ. ನಿಮ್ಮ ಮಕ್ಕಳಿಗೆ ಯಾರಿಗಾದ್ರೂ ಗಿಫ್ಟ್ ಕೊಟ್ಟಿದ್ದೀರಾ, ಏನು ಕೊಟ್ಟಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನನಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಏನು ಗಿಫ್ಟ್ ಕೊಡಬೇಕು ಅಂಥೇಳಿ, ಏನೋ ಗಿಫ್ಟ್ ಕೊಡೋಕ್ಕೆ ಏನು ಕೊಡಬೇಕು ಇನ್ನೂ ಮಟಾನು ಥಿಂಕ್ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆ ಆದ್ರೂ ಇನ್ನೂ ಥಿಂಕ್ ಮಾಡ್ತಾಯಿದ್ದೀನಿ. 1 ವೀಕಿಂದನೂ ನನಗೆ ಏನು ಕೊಡಬೇಕು ಗಿಫ್ಟ್, ಏನು ಮಾಡೋಣ ಅವಳಿಗೆ, ಏನು ಕೊಡಬೇಕು ಇದೇ ಆಗ್ಬಿಟ್ಟಿದೆ. ಇದು ಚೈನ್ ಎಲ್ಲ ಎತ್ತಿರ್ತಾ ಇದ್ದೀನಿ. ಬಂದ್ಲು ಅಂದರೆ ಆಮೇಲೆ ಬೈತಾಳೆ ನನಗೆ, ಎಲ್ಲ ಎತ್ತಿ ತಗೋತೀಯಾ, ಬೇಕಾದಂಗೆ ಎಸ್ಬಿಡ್ತೀಯಾ, ನನ್ನ ಫೇವ್ರೇಟು, ಕಟ್ಟಾದರೆ ನಿನ್ಗೆ ಬಿಡಲ್ಲ ಅಂತಿರ್ತಾಳೆ. ಹಾಗಾಗಿ ಎಲ್ಲ ಎತ್ತಿ ಇಡ್ತೀನಿ. ಅವಳಿಗೆ ಗಿಫ್ಟ್ ತಂದಿರೋದು ಇನ್ನೂ ಗೊತ್ತಿಲ್ಲ. ಅವಳಿಗೂ ನಾನು ನಿನ್ನೆ ರಾತ್ರಿ ಕೇಳಿದ್ದೀನಿ ಏನು ಕೊಡಿಸ್ಬೇಕು ಅಂಥೇಳಿ. ಅವಳು ಸ್ಟೋರಿ ಬುಕ್ ಕೊಡಿಸು ಅಂತ. ಸ್ಟೋರಿ ಬುಕ್ಕು ಈ ಮಂತು ಫಸ್ಟ್ ವೀಕಲ್ಲೇ ಕೊಡಿಸ್ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ಅದೊಂದು ಆಪ್ಷನಲ್ ಇರೋದು. ನಾನು ಇಯರ್ಲಿ ಒಂದ್ಸಲಿ ಅವಳಿಗೆ ಸ್ಟೋರಿ ಬುಕ್ಕು, ಹೊಸ ಸ್ಟೋರಿ ಬುಕ್ ಕೊಡಿಸ್ತೀನಿ. ಅದು ಈ ವರ್ಷ ಕೊಡಿಸ್ಬಿಟ್ಟಿದ್ದೀನಿ. ಇನ್ನು ಮತ್ತೆ ಏನು ಸ್ಟೋರಿ ಬುಕ್ಕು, ಅದು ಸ್ವಲ್ಪ ದೊಡ್ಡದು ಸ್ಟೋರಿ ಬುಕ್ ಕೊಡಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಚಿಕ್ಕದು ಅಂತ ಕೊಡಿಸ್ಬಿಡ್ತಿದ್ನೇನೋ, ಮತ್ತೆ ಒಂದು ದೊಡ್ಡದು ಕೊಡಿಸ್ಬಿಟ್ಟಿದ್ದೀನಿ. ಹಾಗಾಗಿ ಚಿಕ್ಕದು ಕೊಡಿಸಿದೆ. ಏನು ಮಾಡೋಣ ಅಂಥೇಳಿ ಗೊತ್ತಾಗ್ತಾನೆ ಇಲ್ಲ ಫ್ರೆಂಡ್ಸ್. ನೋಡೋಣ. ನಾಳೆ ಒಂದು ಸ್ವಲ್ಪ ಶಾಪಿಂಗ್ ಇದೆ. ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗ ನಾನು ಅಡುಗೆ ಬೇರೆ ಮಾಡಬೇಕು. ಇವಾಗ ಟೈಮ್ ಬಂದುಬಿಟ್ಟು 7 o'clock ಆಗಿದೆ. ಈ ವಿಡಿಯೋಸ್ ಮಾಡ್ಕೊಂಡೇನೆ ನನಗೆ ವೀಡಿಯೋಸ್ ಮಾಡೋಕ್ಕೇ ಟೈಮ್ ನನಗೆ ಸಾಲೇ ಇಲ್ಲ. ಹಾಗೆಲ್ಲ ಇವಾಗ ಅಡ್ಜಸ್ಟ್ ಮಾಡಿಕೊಂಡು ಮಾಡಿದ್ದೀನಿ. ಸರಿನಾ? ನೀವೆಲ್ಲ ಏನೇನು ಮಾಡ್ತಾ ಇದ್ದೀರಾ ಅಂಥೇಳಿನೋ ನನಗೆ ಕಮೆಂಟ್ ಮಾಡಿ. ಎಲ್ಲರದ್ದು ಕಾಫಿ ಆಯಿತಾ ಅಂಥೇಳಿನೋ ಕಮೆಂಟ್ ಮಾಡಿ. ಸರಿನಾ? ನಾನು ಕಾಫಿ ಟೀ ಎಲ್ಲ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಇವಾಗ ಗ್ರೀನ್ ಟೀ ಒಂದು ಸ್ವಲ್ಪ ಕುಡಿಬೇಕು ಅಷ್ಟಿದೆ, ಇನ್ನು ಏನೂ ಇಲ್ಲ. ನಾಳೆ ನೋಡೋಣ. ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಖಂಡಿತ ನಾಳೆ ನಾಡಿದ್ದು ನಮ್ಮ ಮನೇಲಿ ಯಾವ ಥರ ಇರುತ್ತೆ ಅಂತೇಳಿನೂ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸರಿನಾ? ಇವಾಗ ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ ಏನು ಅಡುಗೆ ಮಾಡಿದ್ದೀನಿ ಅಂಥೇಳಿ ಸಿಂಪಲಾಗಿ ಶೇರ್ ಮಾಡ್ತೀನಿ. ಏನು ಮಾಡೋಣ ಅಂತ ಗೊತ್ತಿಲ್ಲ. ನಾನು ನೈಟ್ ಟೈಮು ಸ್ವಲ್ಪ ಲೈಟಾಗೇ ದೋಸೆ, ರವೆ ದೋಸೆ, ಇಲ್ಲಾಂದರೆ ಅಕ್ಕಿ ರೊಟ್ಟಿ, ಇಲ್ಲಾಂದರೆ ರಾಗಿ ರೊಟ್ಟಿ, ಇಲ್ಲಾಂದರೆ ಸಾಂಬಾರು ಮಾಡಿದ್ರೆ ಮುದ್ದೆ ಮಾಡ್ತೀನಿ, ಇಲ್ಲ ಅಂದರೆ ಚಪಾತಿ ಮಾಡ್ಕೊತೀನಿ. ಅಷ್ಟೇ ಇರೋದು. ಇನ್ನೇನು ಜಾಸ್ತಿ ಏನೂ ಮಾಡಲ್ಲ. ಚಪಾತಿ ಮಾಡಿದ್ರೆ ಚಪಾತಿ ಮಾಡ್ತೀನಿ, ಇಲ್ಲಾಂದರೆ ದೋಸೆ ಮಾಡ್ಕೊತೀನಿ. ಏನು ಮಾಡ್ತೀನಿ ಅಂಥೇಳಿ ಆಮೇಲೆ ಶೇರ್ ಮಾಡ್ತೀನಿ. ರೆಸಿಪೀಸ್ ಏನೂ ಶೇರ್ ಮಾಡಲ್ಲ, ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ತಗೋತೀನಿ. ಸರಿನಾ? ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ ಫ್ರೆಂಡ್ಸ್. ಇವತ್ತಿನ ಊಟ ರೆಡಿ. ಇವತ್ತು ಚಪಾತಿ ಮತ್ತು ಮೊಟ್ಟೆ ಕರಿ ಮಾಡ್ಕೊಂಡಿದ್ದೀನಿ. ಇವತ್ತಿನ ಒಂದು ಸಿಂಪಲಾದ ಊಟ ಈ ಥರ ಇತ್ತು. ಊಟ ಎಲ್ಲ ಮಾಡಿ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ. ಸರಿನಾ ಫ್ರೆಂಡ್ಸ್? ನೋಡಿದ್ರಲ್ಲ, ಅಡುಗೆ ಎಲ್ಲ ಆಯಿತು. ಅಡುಗೆ ಆದ ತಕ್ಷಣ ಊಟನೂ ಮಾಡಿಬಿಟ್ಟೆ. ಊಟ ಮಾಡೋಕ್ಕೆ ಎಷ್ಟು 8:30 9 o'clock ಒಳಗಡೆ ಊಟ ಮಾಡಿಬಿಡ್ತೀವಿ. ಊಟನೂ ಎಲ್ಲ ಆಯಿತು. ಇವಾಗ ಹೊರಗಡೆನೂ ಒಂದು ಸ್ವಲ್ಪ ಹೊತ್ತು, ಬಿಸಿಲು ಜಾಸ್ತಿ ಅಲ್ವ, ಶೆಕೆ. ಊಟ ಆದ ತಕ್ಷಣ ಮನೇಲಿ ಏನು ಕೂತ್ಕೊಂಡು ಏನು ಮಾಡಬೇಕು ಅಂಥೇಳಿ ಆಚೆ ಕೂತ್ಕೊಂಡಿರ್ತೀನಿ ನಾನು, ನನ್ನ ಹಸ್ಬೆಂಡು. ಆಮೇಲೆ ನನ್ನ ಮಗಳು ಆಟ ಆಡ್ತಾಳೆ. ಇನ್ನು ಅವಳು ಮಲಿಕೊಂಡಿಲ್ಲ. ಇನ್ನು ಯಾರೂ ಬಂದಿಲ್ಲ ಇನ್ನು. ನೋಡಿ, ನಾನೇ ಫಸ್ಟು ಬಂದಿರೋದು. ಅಂದರೆ ಟೈಮ್ ಬಂದುಬಿಟ್ಟು ಇವಾಗ 9:20 ಆಗಿದೆ. ಅವಳಿಗೆ ಒಂದು ಸ್ವಲ್ಪ ಸ್ಟೋರಿ ಎಲ್ಲ ಹೇಳಿ ನಾನು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಇವಾಗ ಸಂಜೆ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಹಾಗಾಗಿ ಇನ್ನೇನು ಡ್ರೆಸ್ ಎಲ್ಲ ಚೇಂಜ್ ಮಾಡಲ್ಲ, ಇವಾಗ ಮಲಿಕೊಂಡ್ಬಿಡ್ತೀನಿ. ಹಾಗಾಗಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಸಿಂಪಲಾದ ವ್ಲಾಗ್ ಇತ್ತು. ಬರೀ ಮಾತುನೇ ಆಗೋಗಿತ್ತು. ನಾಳೆ ವ್ಲಾಗಲ್ಲಿ
ಮಾತಾಡೋಕ್ಕೆ ಟೈಮ್ ಇರಲ್ಲ ಅನ್ನಿಸ್ತದೆ. ಆ ಥರ ಎಲ್ಲ ವೀಡಿಯೋಸ್ ಎಲ್ಲ ತೊಗೊಂಡು ಕ್ಲಿಪ್ಪಿಂಗ್ಸ್ ಎಲ್ಲ ನಾಳೆ ತುಂಬ ಕೆಲಸ ಇದೆ. ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಸರಿನಾ? ನಾಳೆ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್. ಗುಡ್ ನೈಟ್.